ರೆಸಿಪಿಯಲ್ಲಿ ಸೋರೆಕಾಯಿ ಗ್ರೇವಿ ಹೇಗೆ ಮಾಡೋದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಬಟಾಣಿ ಮತ್ತು ಸೋರೆಕಾಯನ್ನು ಸೇರಿಸಿ ಮಾಡಿರುವಂತಹದ್ದು ಗ್ರೇವಿ. ಇದು ರಿಯಲಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಹೋಟೆಲ್ಗಿಂತ ಇನ್ನೂ ನಾವು ಚೆನ್ನಾಗಿ ಮನೆಯಲ್ಲೇ ಮಾಡ್ಕೋಬಹುದು. ಸೊ ಹೇಗೆ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್, ನಿಮಗೆ ಅರ್ಥ ಆಗುತ್ತೆ. ಇದಕ್ಕೆ ಕಾಂಬಿನೇಷನ್ನು ಚಪಾತಿ, ಪೂರಿ, ದೋಸೆ, ಇಡ್ಲಿ ಯಾವುದ್ರ ಜೊತೆ ಆದರೂ ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ನಾನಿವತ್ತು ದೋಸೆ ಮಾಡಿದ್ದೆ ನೋಡಿ, ಸಾಫ್ಟಾಗಿ ಸ್ಪಂಜಿಯಾಗಿ ದೋಸೆನೂ ಸಹ ಬಂದಿದೆ. ತುಂಬ ಅಂದರೆ ತುಂಬ ಹೆಲ್ತಿ ರೆಸಿಪಿನೂ ಹೌದು. ಸೋರೆಕಾಯಿ ತುಂಬ ಹೆಲ್ತಿಗೆ ಒಳ್ಳೆಯದಲ್ವ. ಸೊ ಮಧ್ಯದಲ್ಲಿ ಹಾಗೆ ಹೆಲ್ತಿ ರೆಸಿಪಿ ಇರೋದ್ರಿಂದ ಟಿಪ್ಸು ಸಹ ಇದೆ. ಪ್ಲೀಸ್ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಗ್ರೇವಿ. ರಿಯಲಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಹೋಟೆಲ್ಸಲ್ಲೆಲ್ಲ ಕೊಡ್ತಿರ್ತಾರೆ ಈ ಥರ. ಒಂದ್ಸಲ ನೀವು ಟ್ರೈ ಮಾಡಿ. ನನಗೆ ತುಂಬ ಇಷ್ಟ ಆಯಿತು. ಸೊ ನೋಡಿ, ನಾನಿಲ್ಲಿ ಕಾಯಿ ತೊಗೊಂಡಿದ್ದೀನಿ, ಹಾಗೆ ಚಕ್ಕೆ, ಲವಂಗ ಎಲ್ಲ ಒಂದೊಂದು ಇಂಚು ತೊಗೊಂಡಿದ್ದೀನಿ. ಕಾಯಿ 1/2 ಕಪ್ ಆಗೋಷ್ಟು ಕಾಯಿ ತೊಗೊಂಡಿದ್ದೀನಿ. ಇದು ಸ್ಪೈಸಸ್ಸು: ಧನಿಯಾ ಪೌಡರು 2 ಸ್ಪೂನು, ಚಿಲ್ಲಿ ಪೌಡರು 1/2 ಸ್ಪೂನು, ಅರಿಶಿಣ 1/4 ಸ್ಪೂನ್ ತೊಗೊಂಡಿದ್ದೀನಿ, ಕೊತ್ತಂಬರಿ ಮತ್ತು ಪುದೀನ. ಇದು ಹಸಿಮೆಣಸಿನ್ಕಾಯಿ ಸ್ವಲ್ಪ ತೊಗೊಂಡಿದ್ದೀನಿ. ಹೋಟೆಲ್ ರೀತಿ ಸ್ಪೈಸಿಯಾಗಿ ಬರಬೇಕಂತಂದರೆ ಹಸಿಮೆಣಸಿನ್ಕಾಯಿ ಒಂದು 4 ಬಳಸ್ತಾ ಇದ್ದೀನಿ. ಅದಕ್ಕೆ ಚಿಲ್ಲಿ ಪೌಡರು ಕಡಿಮೆನ ಬಳಸ್ಕೊಂಡಿದ್ದೀನಿ. ಈರುಳ್ಳಿ 1 ಗಡ್ಡೆ ಈರುಳ್ಳಿನ ತೊಗೊಂಡಿದ್ದೀನಿ. ಹಾಗೆ 1 ಇಂಚ್ ಆಗೋಷ್ಟು ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹಾಗೆ ಬೆಳ್ಳುಳ್ಳಿನ ಅಷ್ಟೇ 1 ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೆ. ಸೊ ಇದಿಷ್ಟು ಮಸಾಲೆ ರುಬ್ಬಲಿಕ್ಕೆ ಪ್ರಿಪೇರ್ ಮಾಡ್ಕೊಳ್ಳೋಣ. ಇದು ಮಸಾಲೆ ರುಬ್ಕೊಳ್ಳೋಣ. ಈಗ ನೋಡಿ, ಸ್ವಲ್ಪ ಬಟಾಣಿ ನೆನೆಸ್ಕೊಂಡಿದ್ದೆ. ಓವರ್ ನೈಟು ನಾನು ಬಟಾಣಿನ ನೆನೆಸ್ಕೊಂಡಿದ್ದೆ 1 ಕಪ್ ಆಗೋಷ್ಟು. ನಿಮಗೆ ಕ್ವಾಂಟಿಟಿ ನೋಡಿಕೊಂಡು ಜಾಸ್ತಿ ಬೇಕಂದರೆ ಜಾಸ್ತಿನೂ ಯೂಸ್ ಮಾಡ್ಕೊಳ್ಬೋದು. ನಿಮಗೆ ನೆನೆಸೋಕ್ಕೆ ಟೈಮ್ ಇಲ್ಲ ಅಂತಂದರೆ ಪಾಕೆಟ್ಸ್ ಬರುತ್ತಲ್ವ, ಸೊ ಅದನ್ನೇ ತೊಗೊಬಂದು ಸಹ ನಾವು ಮಾಡ್ಕೊಳ್ಬೋದು. ಅದು ತುಂಬ ರುಚಿ ಇರುತ್ತೆ ಬಟಾಣಿ ಸೇರಿಸಿ ಮಾಡೋದ್ರಿಂದ. ಇದು ಸೋರೆಕಾಯಿ ಮೈನ್ ಇದರಲ್ಲೇ ಇದೆ ನೋಡಿ. ಸೋರೆಕಾಯಿಂದನೇ ನಾನು ಮಾಡ್ತಿರೋದು ಇವತ್ತು. ಆಲೂಗಡ್ಡೆ ಏನು ಸೇರಿಸೋದು ಬೇಡ, ಜಸ್ಟ್ ಸೋರೆಕಾಯಿಂದ ಅಷ್ಟೇ ಮಾಡಿ. ರಿಯಲಿ ತುಂಬ ಟೇಸ್ಟ್ ಇರುತ್ತೆ. ಸೋರೆಕಾಯಿನ ನಾನು 1 ಕಾಯಿನ ಸಣ್ಣದಾಗಿ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದರಲ್ಲಿ ತುಂಬ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್. ನಾವು ಸ್ವಲ್ಪ ದಪ್ಪ ಇರ್ತೀವಲ್ವ, ಸೊ ಅವರು ಸಹ ಈ ರೀತಿ ಸೋರೆಕಾಯಿನ ಜ್ಯೂಸ್ನ ಮಾರ್ನಿಂಗು ಕುಡಿಯೋದ್ರಿಂದ ಹೊಟ್ಟೆ ಬೊಜ್ಜು ಕರಗುತ್ತೆ ಅಂತ ಹೇಳ್ತಾರೆ. ಹಾಗೆ ಸೋರೆಕಾಯಲ್ಲಿ ಈ ಥರ ತಿರುಳಿರುತ್ತೆ ನೋಡಿ, ಈ ರೀತಿ. ನಾನು ಇದನ್ನು ಕಟ್ ಮಾಡಿಲ್ಲ, ಹಾಗೆ ತೊಗೊಂಡಿದ್ದೀನಿ. ಇದು ಮಕ್ಕಳ ನೆನಪಿನ ಶಕ್ತಿ ಜಾಸ್ತಿ ಯೂಸ್ ಆಗುತ್ತೆ. ಮಕ್ಕಳಿಗೂ ಅಷ್ಟೇ ಮಾರ್ನಿಂಗ್ ಎದ್ದಿದ ತಕ್ಷಣ ಇದನ್ನು 1 ಲೋಟ ಜ್ಯೂಸ್ ಮಾಡಿ ಕೊಡೋದ್ರಿಂದ ನೆನಪಿನ ಶಕ್ತಿ ಅನ್ನೋದು ಮಕ್ಕಳಿಗೂ ಸಹ ಜಾಸ್ತಿ ಆಗುತ್ತೆ. ಸೊ ಅದಕ್ಕಾಗಿ ನಾನು ಈ ತಿರುಳನ್ನ ತೊಗೊಂಡಿದ್ದೀನಿ, ಹಾಗೆ ಕಟ್ ಮಾಡಿ ಇಟ್ಕೊಂಡಿಲ್ಲ. ಸೊ ನೋಡಿ, ಈ ರೀತಿ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು ಇದನ್ನು. ಸೊ ಇದಕ್ಕೆ ಬೇಕಾಗಿರೋ ಐಟಮ್ಸು ಇಷ್ಟಿದೆ. ಸೊ ಈಗ ಮಸಾಲ ಪ್ರಿಪೇರ್ ಮಾಡ್ಕೊಳ್ಳೋಣ. ನೋಡಿ, ಮಸಾಲೆ ಪೇಸ್ಟ್ ಮಾಡ್ಕೊಂಡಾಯಿತು. ಈಗ ನಾನು ಕುಕ್ಕರು ಬಿಸಿಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಸ್ಪೂನ್ ಆಗೋಷ್ಟು ಆಯಿಲನ್ನು ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ಈಗ ಸಾಸಿವೆನ ಸೇರಿಸ್ಕೊಳ್ಳೋಣ. 1 ಸ್ಪೂನು ಸಾಸಿವೆ ತೊಗೊಂಡಿದ್ದೀನಿ. ಒಗ್ಗರಣೆ ಮಾಡ್ಕೊಳ್ಳೋಣ. ತುಂಬ ಹೆಲ್ತಿಗೆ ಬೆನಿಫಿಟ್ಸ್ ಇರೋದು ಜಾಸ್ತಿ, ಆದಷ್ಟು ತೊಗೊಳ್ಳಿ. ಔಟ್ಸೈಡ್ ಫುಡ್ಡು ಕಡಿಮೆ ಮಾಡಿ, ನಮಗೆ ಸ್ವಲ್ಪ ಯೂಸ್ಫುಲ್ ಆಗಿರುತ್ತೆ. ಯಾರಿಗೆ ಈ ಥರ ಸೋರೆಕಾಯಿ ಸಾಂಬಾರು ಇಷ್ಟ ಆಗುತ್ತೆ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ಸೋರೆಕಾಯಿಯಿಂದ ಬೇರೆ ಏನಾದರೂ ಬೆನಿಫಿಟ್ಸ್ ಇತ್ತಂದರೆ ನನಗೂ ಸಹ ಕಾಮೆಂಟ್ ಮಾಡಿ. ನೆಕ್ಸ್ಟ್ ನಾನು ಟ್ರೈ ಮಾಡ್ತೇನೆ. ಸಾಸಿವೆ ಸೌಂಡ್ ಮಾಡ್ತಾಯಿದ್ದೆ. ಈಗ ನೋಡಿ, ನಾನು ಕರಿಬೇವು ಮತ್ತು ಈರುಳ್ಳಿ 1 ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಸೇರಿಸ್ತಾ ಇದ್ದೀನಿ. ಹೋಟೆಲಲ್ಲಿ ಸ್ಮೆಲ್ಲು ಮತ್ತು ಘಮ ಚೆನ್ನಾಗಿರುತ್ತೆ ಅಲ್ವಾ. ಸೊ ನೋಡಿ, ಏಲಕ್ಕಿ ಸೇರಿಸ್ತಾರೆ ಅವರು. ಸೊ ಅದಕ್ಕಾಗಿ ನಾನು ಏಲಕ್ಕಿನ ಸೇರಿಸ್ತಾ ಇದ್ದೀನಿ. 2 ಏಲಕ್ಕಿನ ತೊಗೊಂಡಿದ್ದೀನಿ. ಸ್ವಲ್ಪ ಘಮ ಅಂತ ಬರುತ್ತೆ. ಈಗ ನೋಡಿ, ನಾನು 1 ಟೊಮೆಟೊ ಸಣ್ಣದಾಗಿ ಹೆಚ್ಕೊಂಡಿದ್ದೆ. ಟೊಮೆಟೊ ಸ್ವಲ್ಪ ಸ್ಮ್ಯಾಶ್ ಆಗ್ತಾ ಇದೆ ನೋಡಿ. ಈಗ ನೋಡಿ, ಬಟಾಣಿನ ಸೇರಿಸ್ಕೊಳ್ಳೋಣ. ಬಟಾಣಿ ಸೇರಿಸ್ಕೊಂಡು ಅದನ್ನು ಒಂದು ರೌಂಡ್ ಮಿಕ್ಸ್ ಕೊಡೋಣ. ನೋಡಿ, ಸೋರೆಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಆಲೂಗಡ್ಡೆ ಬೇಕಾದರೂ ಸೇರಿಸ್ಕೊಳ್ಳಿ. ನಾನು ಆಲೂಗಡ್ಡೆ ಸ್ಕಿಪ್ ಮಾಡಿದ್ದೀನಿ. ನಿಮಗೆ ಬೇಕಿದ್ದರೆ ಆಲೂಗಡ್ಡೆ ಸೇರಿಸ್ಕೊಳ್ಬೋದು. ಈಗ ನಾನು ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ. ಸಾರಿ ಫ್ರೆಂಡ್ಸ್, ಒಂದು ಮಸಾಲೆಗೆ ನಾನು ಗೋಡಂಬಿನ ಸೇರಿಸ್ಕೊಂಡಿದ್ದೆ.
ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು, ಟೇಸ್ಟಿಯಾಗಿರುತ್ತೆ ಅಂತ. ಬಟ್ ಅದು ಸ್ಕಿಪ್ ಆಗಿದೆ ವಿಡಿಯೋ. ಮಸಾಲೆ ಪ್ರಿಪೇರ್ ಮಾಡಬೇಕಾದ್ರೆ ಗೋಡಂಬಿನ ಸೇರಿಸ್ಕೊಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ನೋಡಿ, ನಾನಿಲ್ಲಿ 1 ಸ್ಪೂನ್ ಆಗಷ್ಟು ಕಲ್ಲುಪ್ಪನ್ನು ತೊಗೊಂಡಿದ್ದೀನಿ. ನೀವು ಅಷ್ಟೇ ರುಚಿಗೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ತೊಗೊಳ್ಳಿ. ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ಸೈಡಲ್ಲಿ ಎಣ್ಣೆ ಬಿಟ್ಕೊಳ್ತಿದೆ. ಸೊ ಈಗ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಈಗ ನಾವು ನೀರನ್ನು ಸೇರಿಸ್ಕೊಳ್ಳೋಣ. ಸೋರೆಕಾಯಿಯಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ, ಹಾಗಾಗಿ ನೀರನ್ನು ನೋಡಿಕೊಂಡು ತೊಗೊಳ್ಳಿ. ಜಾಸ್ತಿ ನೀರು ತೊಗೊಳ್ಳೋ ಅವಶ್ಯಕತೆ ಇರಲ್ಲ. ಇಲ್ಲ ಅಂತಂದರೆ ತುಂಬ ತೆಳ್ಳಗಾಗ್ಬಿಡುತ್ತೆ, ಸಾಂಬಾರು ರೀತಿ ಆಗುತ್ತೆ. ನಾವು ಮಾಡ್ತಾ ಇರೋದು ಇಲ್ಲಿ ಗ್ರೇವಿ ಅಲ್ವಾ, ಸೊ ಹಾಗಾಗಿ ಸೋರೆಕಾಯಿ ಗ್ರೇವಿಗೆ ಸಿಂಪಲ್ಲಾಗಿಯೇ ಇರಬೇಕು. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು. ಆ ರೀತಿ ಗ್ರೇವಿ ಇರಬೇಕು. ನೀವು ಹೋಟೆಲಲ್ಲಿ ತಿಂದಿರ್ತೀರ, ಅದು ಆ್ಯಕ್ಚುಲಿ ಸೋರೆಕಾಯಿ ಗ್ರೇವಿ ಅಂತಲೇ ಗೊತ್ತಾಗಲ್ಲ. ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಈ ಟೈಮಲ್ಲಿ ನೀವು ಉಪ್ಪು ಖಾರ ಸರಿಯಾಗಿದೆಯಾ ನೋಡಿಕೊಂಡು ಎಕ್ಸ್ಟ್ರಾ ಬೇಕಂದರೆ ನೀವು ಆ್ಯಡ್ ಮಾಡ್ಕೋಬಹುದು. ಸೊ ನನಗೆ ಕರೆಕ್ಟಾಗಿದೆ, ಹಾಗಾಗಿ ನಾನೀಗ ಲಿಡ್ಡನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಬಂದರೆ ಸಾಕಾಗುತ್ತೆ. ಯಾಕಂದರೆ ಬಟಾಣಿ ಓವರ್ ನೈಟು ಆಗಿದೆ, ಸೊ ಹಾಗಾಗಿ 2 ವಿಸಿಲ್ ಬಂದರೆ ಸಾಕಾಗುತ್ತೆ. 2 ವಿಸಿಲ್ ಬಂದಮೇಲೆ ಓಪನ್ ಮಾಡಿ ನೋಡುವ ಹೇಗಿದೆ ಅಂತ ಹೇಳಿಬಿಟ್ಟು. 3 ವಿಸಿಲ್ ಆಗಿದೆ, ನೋಡಿ ಹೇಗೆ ಬಂದಿದೆ ಅಂತ ನೋಡೋಣ. ವಾವ್, ನೋಡಿದ್ರಲ್ವ, ಸೈಡಲ್ಲೆಲ್ಲ ನೀಟಾಗಿ ಎಣ್ಣೆ ಬಿಟ್ಕೊಂಡಿದೆ. ತುಂಬ ಚೆನ್ನಾಗಿ ಆಗಿದೆ ಅನ್ಕೋತೀನಿ. ನೋಡಿ, ಈಗ ನಾನು ಇದಕ್ಕೆ ಗರಂ ಮಸಾಲ ಸೇರಿಸ್ತಾ ಇದ್ದೀನಿ. ಜಸ್ಟ್ ಒಂದು 1/2 ಸ್ಪೂನ್ ಅಷ್ಟೇ ಗರಂ ಮಸಾಲ. ಫ್ಲೇವರ್ಗೆ ಇದನ್ನು ಲಾಸ್ಟಲ್ಲಿ ಸೇರಿಸೋದ್ರಿಂದ ಫ್ಲೇವರ್ ಇರುತ್ತೆ, ಸೊ ಅದಕ್ಕಾಗಿ ನಾನು ಲಾಸ್ಟಲ್ಲಿ ಸೇರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಅಂತ ಹೇಳಿ. ಈ ರೀತಿ ಗ್ರೇವಿ ಟೈಪ್ ಇರಬೇಕು. ತುಂಬ ತೆಳ್ಳಗಿದ್ರೆ ಸಾಂಬಾರು ಟೈಪ್ ಆಗಿಬಿಡುತ್ತೆ. ಸೊ ರೆಡಿ ಆಗಿದೆ. ಈಗ ಸರ್ವಿಂಗ್ ಬೌಲ್ಗೆ ಒಂದು 5 ನಿಮಿಷ ಇದನ್ನು ಕುದಿಸೋಣ. 5 ನಿಮಿಷ ಕುದಿಸಿದ್ರೆ ರುಚಿಕರವಾದಂತಹ ಸೋರೆಕಾಯಿ ಗ್ರೇವಿ ರೆಡಿ ಆಗುತ್ತೆ. ಸೋರೆಕಾಯಿ ಬಟಾಣಿ ಗ್ರೇವಿ. ಸೊ ಸರ್ವ್ ಮಾಡ್ಕೊಳ್ಳೋಣ. ಅಷ್ಟೇ, ರೆಡಿ ಆಯಿತು ಸಾಂಬಾರು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ.